ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಆ ಮೂವರು ಅತ್ಯಂತ ಪ್ರಭಾವಿ ಮಂತ್ರಿಗಳು ಮತ್ತು ಒಬ್ಬ ಮಿನಿಸ್ಟರ್ ಪುತ್ರ. ಏನಿದು ಹಾಗಾದ್ರೆ? ಕೈಪಾಳ್ಯದಲ್ಲಿ ಕಂಪನ ಸೃಷ್ಟಿಸಿರುವ ಸುದ್ದಿ. ಸಿದ್ದು ಆಪ್ತ ಬಳಗದ ಸಚಿವರುಗಳೆಲ್ಲ ಈಗ ಸಿಡಿದೆದ್ದಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಆ ಒಬ್ಬ ಪ್ರಭಾವಿಗೆ ಅತಿ ದೊಡ್ಡ ಆಘಾತವೇ ಎದುರಾಗ್ತಿದೆಯಾ? ಈಗ ಪ್ರತಿಪಕ್ಷದ ಜೊತೆಗೆ ಕೈ ಸೇರ್ಕೊಳ್ತಿರೋದು ಯಾಕೆ? ಈ ವಿಚಾರವನ್ನು ಡೀಲ್ ಮಾಡೋದಕ್ಕೆ ಬಹಳಷ್ಟು ಆಯಾಮಗಳು ಈಗ ತೆರೆದುಕೊಂಡಿರೋದು, ಬೆಚ್ಚಿ ಬೀಳಿಸ್ತಿರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಇದು ಏನಾಗ್ತಿದೆ, ಕರ್ನಾಟಕ ಪಾಲಿಟಿಕ್ಸಲ್ಲಿ ಇದು ಏನಾಗ್ತಾ ಇದೆ ಅಂತ ಬೆಚ್ಚಿ ಬೀಳಿಸುವಂತಹ ಸುದ್ದಿಯೇ ಇದು. ಆರಂಭದಲ್ಲಿ ನಾನು ಹೇಳಿದ ಹಾಗೆ ಮೂವರು ಮಂತ್ರಿಗಳು ಮತ್ತು ಒಬ್ಬ ಪ್ರಭಾವಿ ಮಂತ್ರಿಯ ಪುತ್ರ, ಈ ಮೂರು ಜನರಿಗೆ ಖೆಡ್ಡ ತೋಡಲಾಗಿತ್ತು ಅನ್ನುವ ಬಿಗ್ ಸೀಕ್ರೆಟ್ ಒಂದು ಈಗ ಬಟಾ ಬಯಲಾಗಿದೆ. ಏನದು, ಯಾರು ಮಾಡಿದ್ದು ಅನ್ನೋದು ಒಂದು ಕಡೆ ಆದರೆ, ಆ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಿದೆಯಲ್ಲ ಈಗ ಈ ಮಂತ್ರಿಗಳಿಗೆ. ಮುಗಿಸ್ತೀವಿ, ಆ ಪ್ರಭಾವಿಯನ್ನ ಇಲ್ಲಿಗೆ ಬಿಡೋಕೆ ಸಾಧ್ಯವೇ ಇಲ್ಲ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಬರೀ ಯಾರಿಗೆ ಖೆಡ್ಡ ತೋಡ್ಲಾಗಿತ್ತು ಅವರಷ್ಟೇ ಸಿಡಿದೆದ್ದಿಲ್ಲ. ಈಗ ಸಿದ್ದು ಆಪ್ತ ಬಳಗದ ಪ್ರಭಾವಿಗಳೆಲ್ಲ ಸಿಡಿದೆದ್ದಿದ್ದಾರೆ. ಏನು ಮಾಡೋದಿಕ್ಕೆ ಹೊರಟಿದ್ದಾರೆ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪ್ರಭಾವಿ ಮಂತ್ರಿಗಳೆಲ್ಲ ಸಿಡಿದೆದ್ದಿದ್ದಾರೆ. ಯಾಕಂದ್ರೆ ಯಾರು ಗೊತ್ತು, ನಾಳೆ ನಮ್ಮ ಬುಡಕ್ಕೂ ಬರಬಹುದು. ಈಗ ಆ ಮೂವರು ಮಂತ್ರಿಗಳಿಗೆ ನಾಳೆ ನಮ್ಮ ಬುಡಕ್ಕೂ ಬರಬಹುದಲ್ಲ. ಹಾಗಾಗಿ ಇದನ್ನು ಬಿಡೋ ಮಾತೇ ಇಲ್ಲ ಅಂತ ಬೇರೆಯದ್ದೇ ರೀತಿಯಲ್ಲಿ ಡೀಲ್ ಮಾಡೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಏನು ಕಥೆ ಅಂತ ಕೇಳಿದ್ರೆ, ಮೊನ್ನೆ ಒಂದು ರಿಪೋರ್ಟ್ ಮಾಡಿದ್ವಿ ನಾವು. 2 ದಿನಗಳ ಹಿಂದೆ ಒಂದು ರಿಪೋರ್ಟನ್ನೇ ಮುಂದೆ ಇಟ್ಟಿದ್ವಿ. ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿಯೊಬ್ಬರಿಗೆ ಹನಿ ಟ್ರ್ಯಾಪ್, ಮತ್ತೊಬ್ಬ ಪ್ರಭಾವಿಯಿಂದಲೇ ಹನಿ ಟ್ರ್ಯಾಪ್ ಅನ್ನೋ ಸುದ್ದಿ ಸಿಡಿತಲ್ವ. ರಾಜಕೀಯವಾಗಿ ಅವರನ್ನು ಮುಗಿಸೋದಿಕ್ಕೆ ದೊಡ್ಡ ಕುರ್ಚಿ ಕನಸು ಕಾಣಿಸ್ತಿದ್ದಾರೆ, ತಮಗೆ ತೊಂದರೆ ಕೊಡ್ತಿದ್ದಾರೆ ಅಂತನೋ ಅಥವಾ ರಾಜಕೀಯ ಜಟಾಪಟಿಯ ಕಾರಣದಿಂದನೋ, ಒಟ್ಟಿನಲ್ಲಿ ಒಬ್ಬ ಪ್ರಭಾವಿ ಮಿನಿಸ್ಟರ್ಗೆ ಇನ್ನೊಬ್ಬ ದೊಡ್ಡ ನಾಯಕನಿಂದ ಹನಿ ಟ್ರ್ಯಾಪ್ ಅನ್ನೋ ಸುದ್ದಿ ಹೊರಗಡೆ ಬಂತು. ಆ ಮಿನಿಸ್ಟರ್ಗೆ ಅದು ಗೊತ್ತಾಗಿ, ಪಕ್ಕಾ ಸಂಚು ಅಂತ ಗೊತ್ತಾಗಿ, ಆ ಟ್ರ್ಯಾಪ್ ಮಾಡೋಕೆ ಬಂದವರನ್ನೇ ಹಿಡಿದು ಹಾಕಿ ಫೋನನ್ನು ಕಿತ್ತು ಸರಿಯಾಗಿ ಅವ್ರಿಗೆ ಪಾಠ ಕಲಿಸಿ ಮೀಡಿಯಾ ಮುಂದೆ ಸುದ್ದಿ ಬರೋ ಥರ ಮಾಡಿದ್ರು ಕೈ ಮಂತ್ರಿ. ಅದು ಬಂತಲ್ವ. ಆದರೆ ಈಗ ಹೊರ ಬೀಳ್ತಿರುವ ಬೆಚ್ಚಿ ಬೀಳಿಸೋ ಸುದ್ದಿ ಏನು ಅಂದರೆ, ಈ ಹನಿ ಟ್ರ್ಯಾಪ್ ಸೀಕ್ರೆಟ್ ಬ್ಲಾಸ್ಟ್ ಆಗ್ತಾ ಇದೆ. ಒಬ್ಬರಲ್ಲ, ಬರೋಬ್ಬರಿ 3 ಮಂತ್ರಿಗಳಿಗೆ, ಅದು ಕೂಡ ಸಾಮಾನ್ಯರಲ್ಲ, ಪ್ರಭಾವಿ ಮಂತ್ರಿಗಳಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಬಟಾ ಬಯಲಾಗಿದೆ. ಪ್ರತಿಷ್ಠಿತ ಪತ್ರಿಕೆಯೊಂದಿಗೆ ಹೇಳ್ಕೊಂಡಿದ್ದಾರೆ ಅವರು, ನೇರವಾಗಿ ಹೇಳ್ಕೊಂಡಿದ್ದಾರೆ. 3 ಮಂತ್ರಿಗಳು ಈ ಪತ್ರಿಕೆ ಜೊತೆ ಮಾತನಾಡಿದ್ದಾರೆ. ಏನಂತ, ಈ ರೀತಿ ಪ್ರಯತ್ನ ಆಗಿರೋದು ಹೌದು ಅಂತ. ಬಹುತೇಕ ಮಾಹಿತಿ ಪ್ರಕಾರ ಬ್ಯಾಂಗ್ಳೂರಲ್ಲೇ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿದೆ. ಒಬ್ಬರಿಗಂತೂ 2 ಸಲ ಆ ರೀತಿಯ ಪ್ರಯತ್ನ ಮಾಡಿದ್ದಾರೆ. ಒಟ್ಟು 3 ಅದರಲ್ಲಿ ಒಬ್ಬರು ಬಲೆಗೆ ಬಿದ್ದು ಬಿಟ್ಟಿದ್ದಾರಂತೆ. ಮಿನಿಸ್ಟರ್ ಅಲ್ಲ, ಮಿನಿಸ್ಟರ್ ಪುತ್ರ. ಒಬ್ಬ ಪ್ರಭಾವಿ ಮಂತ್ರಿಗೆ ಪುತ್ರ ಈಗ ಹನಿ ಟ್ರ್ಯಾಪ್ ಬಲೆಗೆ, ಅಂದ್ರೆ ಆ ಜೇನಿನ ಬಲೆಗೆ ಬಿದ್ದು ಸಿಕ್ಕಾಕೊಂಡಿದ್ದಾರೆ ಅಂತಾನೂ ಗೊತ್ತಾಗ್ತಾ ಇದೆ. ಸುದ್ದಿಗಳು ಬರ್ತಾ ಇವೆ. ಹಾಗಾದರೆ ಇಷ್ಟೆಲ್ಲ ಆದಮೇಲೆ ಮಂತ್ರಿಗಳು ಸಿಡಿದೆದ್ದಿರೋದು ಯಾಕೆ ಈಗ ಅಂತ ಕೇಳಿದ್ರೆ, ಇದೆಲ್ಲ ಪತ್ರಿಕೆ ಬಳಿ ಮಂತ್ರಿಗಳು ಹೇಳ್ಕೊಂಡಿರುವಂತಹ ರಹಸ್ಯ, ಯಾವುದೂ ಊಹಾಪೋಹ ಅಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ, ಪ್ರತಿಪಕ್ಷಗಳ ಬಳಿ ಹೋಗಿ ಕಷ್ಟ ತೋಡ್ಕೊಂಡಿದ್ದಾರೆ ಸೆಷನ್ನಲ್ಲಿ ಇದನ್ನು ಮಾತಾಡಿ ಅಂತ. ಅದಕ್ಕೂ ಬರ್ತೀವಿ ನೋಡಿ. ಒಬ್ಬ ಮಂತ್ರಿಯ ಮಗನನ್ನು ಖೆಡ್ಡಾಗಿ ಬೀಳಿಸಿದಾರಂತೆ. ಆದರೆ ಆರಂಭಿಕ ಹಂತದಲ್ಲಿ ಗೊತ್ತಾಗಿರೋದ್ರಿಂದ ಏನೋ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಆಗಿದೆ. ಈಗ ಪೊಲೀಸರ ಮೊರೆ ಹೋಗಿ ಆ ದೊಡ್ಡ ನಾಯಕನ ಬಣ್ಣ ಬಯಲು ಮಾಡೋದಕ್ಕೆ ನಿಂತಿದ್ದಾರೆ ಮಿನಿಸ್ಟರ್ಗಳು. ಒಬ್ಬೊಬ್ಬರಿಗೆ 2 ಸಲ ಪ್ರಯತ್ನ ಬಲೆಗೆ ಬೀಳಿಸೋದಿಕ್ಕೆ, ಎಲ್ಲವೂ ಕೂಡ ಬಯಲಾಗಿದೆ. ಆ ದೊಡ್ಡ ನಾಯಕ ಅಂದುಕೊಂಡಿದ್ದೇ ಒಂದು, ಇಲ್ಲ ಆಗಿರೋದೇ ಒಂದು. ಇವರು ಬಲೆಗೆ ಬೀಳ್ತಾರೆ ಅಂದರೆ ಆ ವ್ಯಕ್ತಿಯನ್ನೇ ಬಲೆಗೆ ಬೀಳಿಸೋದಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಬಲೆಗಲ್ಲ, ಬದಲಾಗಿ ಇಂತಹ ಕೆಲಸವನ್ನು ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ. ಯಾವ ರೀತಿ ತಲೆ ಎತ್ತು ಬದುಕಬೇಕಾಗಾದ್ರೆ, ಹೆಚ್ಚು ಕಡಿಮೆ ಆದರೆ ಒಂದು ಕ್ಷಣ ಮೈ ಮರೆತು ಬಿಟ್ರೆ ಯಾರಾದರೂ ಸರಿ. ಹನಿ ಟ್ರ್ಯಾಪ್ ಬಲೆಗೆ ಬೀಳೋರು ಭಾರಿ ಮರ್ಯಾದಸ್ತ್ರ ಅಂದರೆ ಸರಿ, ವೈಯಕ್ತಿಕ ವಿಚಾರ ಅಂತ ಬಂದುಬಿಡತ್ತಪ್ಪ ನಾಳೆ. ಆದರೆ ರಾಜಕೀಯ ಬದುಕಿಗೂ ಕಪ್ಪು ಚುಕ್ಕೆ, ಸರ್ಕಾರಕ್ಕೂ ಕಪ್ಪು ಚುಕ್ಕೆ, ಪಕ್ಷಕ್ಕೂ ಡ್ಯಾಮೇಜು. ಇದನ್ನೆಲ್ಲ ಮಾಡುವ
ಅತ್ಯಂತ ಹೇಸಿಗೆ ತಿನ್ನೋ ಕೆಲಸಕ್ಕೆ ಇಳಿದಿದ್ದಾರೆ. ಒಬ್ಬ ಬಿಗ್ ಲೀಡರ್ ಅಂತ ಈಗ ಸಿಡದೆ ಎದ್ದಿದ್ದಾರೆ. ಬರೀ ಯಾರ್ಯಾರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅವರಷ್ಟೇ ಸಿಡ್ದಿದ್ದಿಲ್ಲ, ಬೇರೆ ಮಂತ್ರಿಗಳು ಸಿಡ್ದಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಮತ್ತೆ ನಾವು ಇದನ್ನು ಇಷ್ಟಕ್ಕೆ ಬಿಡೋ ಮಾತೇ ಇಲ್ಲ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿಡದೆ ಎದ್ದಿದ್ದಾರೆ. ಯಾರ್ಯಾರು ಆ 3 ಮಿನಿಸ್ಟರ್ಸು ಅನ್ನೋದ್ರ ಬಗ್ಗೆ ಕೈಪಾಳಿಯ ಹೆಸರು ಹೇಳುತ್ತಿಲ್ಲ, ಆದರೆ 3 ಮಂತ್ರಿಗಳೇ ಬಂದು ಈಗ ಪತ್ರಿಕೆ ಬಳಿ ಎಲ್ಲವನ್ನು ಹೇಳ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಡ್ದೆದ್ದಿದ್ದಾರೆ. ನೋಡಿ, ಇದನ್ನು ನಾವು ಇಷ್ಟಕ್ಕೆ ಬಿಡೋಲ್ಲ, ಪಕ್ಷದ ಪ್ರಮುಖ ನಾಯಕರ ಗಮನಕ್ಕೂ ಕೂಡ ತರ್ತಿದ್ದೀವಿ. ಈಗ ಆಲ್ರೆಡಿ ಅದು ಹೈಕಮಾಂಡ್ಗೆ ಕಂಪ್ಲೇಂಟ್ ಆಗಿ ಹೋಗಿದೆ, ಸಿದ್ದರಾಮಯ್ಯನವರು ಬಳಿ ಬಂದಿದೆ, ಮತ್ತು ನಾವು ಇದನ್ನ ಇಲ್ಲಿಗೆ ಬಿಡೋ ಚಾನ್ಸೇ ಇಲ್ಲ ಅಂತ ಸೆಡ್ ಹೊಡೆದಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗತ್ತೆ ಅಂತ ಇದನ್ನ ಇಲ್ಲೇ ಬಿಡೋ ಚಾನ್ಸ್ ಇಲ್ಲ. ನಮಗೆ ಮುಜುಗರ ಆಗಿದ್ರೆ, ಹೆಚ್ಚು ಕಡಿಮೆ ಆಗಿದ್ರೆ, ಈಗ ಒಬ್ಬ ಮಿನಿಸ್ಟರ್ ಮಗಂಗೇನೋ ಸ್ವಲ್ಪ ತಲೆನೋವಾಗಿ ಪರಿಣಮಿಸಿದೆ ಇದು, ಹಾಗಾಗಿ ಇದನ್ನು ಬಿಡೋ ಚಾನ್ಸೇ ಇಲ್ಲ. ಆ ದೊಡ್ಡ ನಾಯಕನ ತಲೆದಂಡ ಆಗೋ ತನಕ ನಾವು ಬಿಡಲ್ಲ, ಅಷ್ಟು ದೊಡ್ಡ ಡೇಂಜರ್ ಆಗಿದೆ ಅಂತ ಈಗ ಸಿಡ್ದೆದ್ದಿದ್ದಾರೆ. ಇಲ್ಲಿ ಜಾರಕಿಹೊಳಿ ಈಗ ಓಪನ್ ಆಗಿ ಹೇಳ್ತಿದ್ದಾರೆ. ನೋಡಿ, ಇದನ್ನು ಇಲ್ಲಿ ಬಿಡೋ ಮಾತೇ ಇಲ್ಲ, ಅಷ್ಟು ಅಸಹ್ಯಕರ ವಿಚಾರ ಇದು, ಬಿಡೋ ಮಾತೇ ಇಲ್ಲ, ಅದನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಹೋಗ್ತೀವಿ ಅಂತಿದ್ದಾರೆ. ಸೊ ಅದ್ರ ಮೂಲಕ ಒಂದಂತೂ ಕ್ಲಿಯರ್ ಆಗ್ತಿದೆ, ಅವ್ರ ಪಕ್ಷದವರೇ, ಆ ದೊಡ್ಡ ನಾಯಕ ಬೇರೆ ಪಕ್ಷದವರಲ್ಲ, ಕಾಂಗ್ರೆಸ್ನವರೇ ಅನ್ನೋದಂತೂ ವೆರಿ ವೆರಿ ಕ್ಲಿಯರ್ ಗೊತ್ತಾಗ್ತಿದೆ. ಈಗ ನೋಡಿ, ಈ ಕಾಂಗ್ರೆಸ್ನ ಮಿನಿಸ್ಟರ್ಗಳು ಹೋಗಿ ಪ್ರತಿಪಕ್ಷದವ್ರನ್ನ ಸಂಪರ್ಕ ಮಾಡಿದ್ದಾರೆ, BJP ಅವ್ರನ್ನ ಸಂಪರ್ಕ ಮಾಡಿ ಇದನ್ನು ಸೆಷನಲ್ಲಿ ಎತ್ಕೊಳ್ಳಿ ಅಂತ ಅವ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಸುನಿಲ್ ಕುಮಾರ್ ಅವರು ಇದ್ರ ವಿರುದ್ಧ ಗುಡುಗಿದ್ರು. ಸರ್ಕಾರದಲ್ಲೇ ಫ್ಯಾಕ್ಟ್ರಿ, ಸರ್ಕಾರದಲ್ಲಿಯೇ CD ಫ್ಯಾಕ್ಟ್ರಿ ಇದ್ಬಿಟ್ರೆ ಬುದ್ಧಿ ಯಾರಿಗೆ ಹೇಳೋದು, ಬುದ್ಧಿ ಯಾರು ಹೇಳೋದು ಅನ್ನುವಂಥ ಮಾತನ್ನ ಪ್ರಶ್ನೆ ಮಾಡ್ತಾರೆ. 224 ಶಾಸಕರು ಗೌರವದಿಂದ ಬದುಕೋದು ಬೇಡವಾ? ಯಾಕಂದ್ರೆ BJP ಕೆಲವರಿಗೆ ಮತ್ತು JDSನ ಕೆಲವರಿಗೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆಯಂತೆ. ಕಾಂಗ್ರೆಸ್ನ ಮಂತ್ರಿಗಳ ಜೊತೆಗೆ ಅಂದ್ರೆ ತಮ್ಮ ವಿರೋಧಿಗಳನ್ನೆಲ್ಲ ಒಟ್ಟಿಗೆ ಮುಗಿಸೋ ಪ್ರಯತ್ನ ಆಗಿದೆ ಅನ್ನೋದು ಸಾರಾಂಶ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ರಾಜಕಾರಣಿಗಳಿದ್ದೀವಿ, 224 ಜನ ಶಾಸಕರಿದ್ದೀವಿ, ನಮ್ಮ ಹೆಸರು ಉಂಟಲ್ಲಿ, ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ. ಅಧ್ಯಕ್ಷ, ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರೆ ಹಿಂದೆ ಯಾರಿದ್ದಾರೆ ಅನ್ನೋಂಥ ಪ್ರಶ್ನೆ. ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು. ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ, ರಾಜಕಾರಣಗಳಿಗೆ ಬಳಸಬೇಡದು ಯಾರಾಗಲಿ. ಸರ್ಕಾರಕ್ಕೆ ಅಥವಾ ಇನ್ಯಾವುದೋ ವ್ಯಕ್ತಿಗಳಿಗೆ, ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು? ಇದಕ್ಕೆ ಇನ್ಯಾರ ಕೈವಾಡ ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಹರಿದಾಡ್ತಾ ಇರೋದು ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ. ಎಲ್ಲರೂ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು. ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ. ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್. ಅದರಷ್ಟು ಅಸಹ್ಯವಾದ ಕೆಲಸ ಯಾವುದೂ ಇಲ್ಲ. ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ದರೆ ಅಥವಾ ಲೇಡಿ ಆಗಿದ್ದರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕ್ಬೋದು. ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಸಂಸ್ಕೃತ ರಾಜ್ಯ ಇದು ನಾವು ರೋಲ್ ಮಾಡೆಲ್ ಆಗಿದ್ವಿ. ಈ CD ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ವಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಕ್ಷಿಮಾರಿ ಹಾಕ್ಬೇಕು. ಸುನಿಲ್ ಕುಮಾರ್ ಅವರು ಇದೇ ಪ್ರಶ್ನೆಯನ್ನು ಎತ್ಕೊಳ್ತಾರೆ. ಕಾನೂನು ಸುವ್ಯವಸ್ಥೆ ಕುರಿತು ಚರ್ಚೆಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿ ಸಾರ್ವಜನಿಕ ಬದುಕೇ ಬೇಡ ಅನ್ನೋವಷ್ಟು ಸುದ್ದಿಗಳು ಹರಿದಾಡ್ತಿವೆ. ಏನು ಬೇಕಾದ್ರೂ ಆಗ್ಬಿಡ್ಬಹುದು. ಆತನ ಒಬ್ಬ ವ್ಯಕ್ತಿಯ ಜೀವನ ಇಂಥದ್ದಾಗ್ಬಿಟ್ರೆ ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅಂತ ಈ ಲೆವೆಲ್ಗೆ ಹೋಗಬಹುದಾ? ಸರ್ಕಾರದಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ರೆ ಹೆಂಗ್ರಿ ಅಂತ ಕಿಡಿಕಾರಿದ್ದಾರೆ. ಸರಿ, ಬುದ್ಧಿ ಹೇಳಬೇಕಾದ ಜಾಗದಲ್ಲಿರೋರು, ಆಕ್ಷನ್ ತಗೊಳ್ಬೇಕಾದ ಜಾಗದಲ್ಲಿರೋರು, ಪೊಲೀಸು ಮತ್ತೊಂದು ಅಂತ
ಈ ಸರ್ಕಾರ ಅಲ್ವ ನೋಡ್ಬೇಕಾಗಿರೋದು. ಆದ್ರೆ ಸರ್ಕಾರದ ಭಾಗವಾಗಿರೋರೇ ಇಂಥ ಕೆಲಸ ಮಾಡಿಬಿಟ್ರೆ ಬುದ್ಧಿ ಹೇಳೋದು ಯಾರಿಗೆ, ಬುದ್ಧಿ ಹೇಳೋದು ಯಾರು ಅಂತ ಬಿಜೆಪಿ ಸರಿಯಾಗಿ ಕ್ಲಾಸ್ ತಗೊಂಡಿದೆ. ಇಂತಹ ಅಸಹ್ಯ ಚಟುವಟಿಕೆಗಳನ್ನ ರಾಜಕಾರಣದಲ್ಲಿ ಬಳಸಬಾರದು. ಆ ರೀತಿಯ ದ್ವೇಷ ರಾಜಕಾರಣಕ್ಕಾಗಿ ಇಂತಹ ಅಸ್ತ್ರ ಬಳಸುವಂತಹ ರಾಜಕಾರಣಿಗಳನ್ನ ಸರಿಯಾಗಿ ಬೀದಿಯಲ್ಲಿ ನಿಲ್ಲಿಸಬೇಕು ಅನ್ನೋ ಮಟ್ಟಿಗೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಬಿಜೆಪಿ ಅವರಿಗೆ ನೀವು ಈ ತರ ಮಾತಾಡಿ ಅಂತ ಹೋಗಿ ಹೇಳ್ಕೊಟ್ಟಿರೋದೇ ಕಾಂಗ್ರೆಸ್ ಮಂತ್ರಿಗಳು ಅನ್ನುವಂಥದ್ದು ಕೂಡ ಈಗ ಅಚ್ಚರಿಗೆ ಕಾರಣ ಆಗಿದೆ. ಅಷ್ಟು ಸಿಡಿದಿದ್ದಾರೆ ಈಗ ಕಾಂಗ್ರೆಸ್ನ ಮಂತ್ರಿಗಳು. ಅದರಲ್ಲೂ ಒಬ್ಬ ಮಿನಿಸ್ಟರ್ ಮಗ ಬೇರೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಅಂದ್ರೆ ಸ್ವಲ್ಪ ಸಂಕಷ್ಟ. ಬಟ್ ಆರಂಭದಲ್ಲಿ ಎಚ್ಚೆತ್ತುಕೊಂಡಿರೋದ್ರಿಂದ ಈಗ ಬಚಾವ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆದ್ರೂ ಇದೆ ಅಂತ ಹೇಳ್ತಿರೋದು. ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ಕುತ್ತಿಗೆಗೂ ಬರ್ತಿತ್ತು, ಸಾರ್ವಜನಿಕ ಬದುಕಲಿದ್ದೀವಿ ನಾವು ಅಂತ. ಸೊ ಈಗ ಆ ಮೊಬೈಲ್ ಅನ್ನು ಕಿತ್ಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಂದಿರುವಂತಹ ಗ್ಯಾಂಗ್ ಅನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಳಿ ಹೋಗಿ 3 ಮಂತ್ರಿಗಳು ಕೂಡ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರಂತೆ, ಇದು ಪೊಲೀಸ್ ಕೇಸ್ ಆಗಲೇಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಆ ವ್ಯಕ್ತಿಯ ಬಣ್ಣ ಬಯಲಾಗಬೇಕು ಮತ್ತು ಸೂಕ್ತವಾದ ಆಕ್ಷನ್ ಆಗಲೇಬೇಕು. ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ರಾಜಕೀಯ ಬದುಕು, ನಮ್ಮ ಪರ್ಸನಲ್ ಬದುಕು ಏನಾಗ್ತಿತ್ತು? ಓಕೆ, ನಾವು ಎಡವಬಾರ್ದು, ಎಚ್ಚರಿಕೆಯಿಂದ ಇರಬೇಕು, ಎಲ್ಲ ಸರಿ. ಆದರೆ ಕಂಡವರಿಗೆ ಇಂಥ ಜಾಲದಲ್ಲಿ ಸಿಕ್ಕಾಕ್ಸೋದಕ್ಕೆ ನೋಡೋದು ಇದು ಸರಿಯಾ ಅನ್ನುವಂತೆ ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ ಗಮನಕ್ಕೆ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ಇದನ್ನ ತರೋದಿಕ್ಕೆ ಅಪಾಯಿಂಟ್ಮೆಂಟ್ ತನಕ ಈಗ ಫಿಕ್ಸ್ ಆಗ್ತಿದೆಯಂತೆ. ಇದನ್ನ ನಾವು ಇಲ್ಲಿಗೆ ಬಿಡಲ್ಲ ಅಂತ ಡೆಲ್ಲಿಗೆ ತಗೊಂಡು ಹೋಗ್ತಿರೋದು. ಇದು ಕೈಪಾಳ್ಯದ ಬಿಗ್ ಡೆವಲಪ್. ಈ ಬಲೆ ಹೆಣದಿರೋದು ಯಾರು ಅನ್ನೋದು ಗೊತ್ತಾಗ್ಬಿಟ್ಟಿದೆಯಲ್ಲ ಮಂತ್ರಿಗಳಿಗೆ. ಅವರ ವಿರುದ್ಧ ಆಕ್ಷನ್ ಆಗದೆ ಕಟ್ಟುನಿಟ್ಟಿನ ಕ್ರಮ ಆಗೋ ತನಕ ನಾವು ಬಿಡಲ್ಲ, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದು ಅಂತ ಈಗ ಶುರು ಮಾಡಿದ್ದಾರೆ. ಸೊ ಈ ಎಲ್ಲ ಮಂತ್ರಿಗಳನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತ ಹೊರಟಂತ ಪ್ರಭಾವಿಯೇ ಈಗ ತನ್ನ ರಾಜಕೀಯ ಬದುಕಿಗೆ ಕುತ್ತು ತಂದ್ಕೊಂಡ್ರ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ, ರಾಜ್ಯ ಕೈಪಾಳಿಕೆ ಸಂಬಂಧಪಟ್ಟ ಬಿಗ್ ನ್ಯೂಸ್ ಇದು. ಈಗ ಯಾವ ರೀತಿ ಓಪನ್ ಆಗಿ ಮಾತಾಡ್ತಿದ್ದಾರೆ ನೋಡಿ ಮಂತ್ರಿಗಳೇ ಯಾವ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಇಂಥ ಅಸಹ್ಯ ಮತ್ತೊಂದಿಲ್ಲ ಅಂತ. ನಮ್ಗೆ ನೆನಪಿದೆ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್, ಹಿಂದಿನ ಗೌರ್ಮೆಂಟಲ್ಲಿ ಬಾಗಲಕೋಟೆ ಮೂಲದ ರಾಜಕಾರಣಿಗೆ ಏನಾಯ್ತು ಅಂತ. ಕೊನೆಗೆ ಅವ್ರ ರಾಜಕೀಯ ಬದುಕು ಅಲ್ಲೋಲ ಕಲ್ಲೋಲ ಆಯ್ತಾ. ಬಿಜೆಪಿ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಏನಾಯ್ತು ಅನ್ನೋದು ಗೊತ್ತು. ಸೊ ಇಂಥದ್ದೇ ನಡೀತಾ ಇದ್ರೆ ರಾಜಕಾರಣದಲ್ಲಿ ಇದೇ ಅಸ್ತ್ರವಾಗ್ಬಿಟ್ರೆ ಹೇಗೆ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಈಗ ಮಂತ್ರಿಗಳು ಸಿಡಿದೆದ್ದಿದ್ದಾರೆ. ಕಾದ್ ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಸ್ವಲ್ಪ ಸೀರಿಯಸ್ ಆಗಿದೆ ಕೈಪಾಳ್ಯದಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.